ನೋಡಿ ಏನಾಗ್ತಿದೆ ಅಂದರೆ ಡೆಮೋಕ್ರಸಿ ಅನ್ನೋ ಒಂದು ಹೆಮ್ಮೆ ಇದೆ ನಮ್ಮಲ್ಲೆಲ್ಲ. ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಭಾರತ ಅಂಥೇಳಿ ಹೇಳ್ತೀವಿ ನಾವು. ಕ್ವಾಂಟಿಟಿ ಇದೆ, ಬಟ್ ಅದರ ಜೊತೆಗೆ ಕ್ವಾಲಿಟಿನೂ ಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ದೇಶನೂ ನಾವು ಡೆಮೋಕ್ರಸಿ, ನಾವು ಪ್ರಭುತ್ವ ಅಂಥೇಳಿ ಕ್ಲೇಮ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ ಅನ್ನೋ ದೇಶ ಅದರ ಹೆಸರಲ್ಲೇ ಇದೆ, DPRK ಅಂತ ಹೇಳ್ಕೊತಾರೆ ಅವರು, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ನಾರ್ತ್ ಕೊರಿಯಾ ಅಂತೇಳಿ. ಅವರಲ್ಲಿ 99.9% ಮತದಾನ ಆಗುತ್ತೆ ಎಲೆಕ್ಷನ್ ನಡೆದಾಗ. ಅಲ್ಲಿ ಎಲೆಕ್ಷನ್ ಆಗಲ್ಲ ಅಂತಲ್ಲ, ಎಲೆಕ್ಷನ್ ಆಗುತ್ತೆ, ಸರ್ಕಾರ ಡಿಸೈಡ್ ಮಾಡುತ್ತೆ ಯಾವ ಅಭ್ಯರ್ಥಿ ಯಾವ ಕಾನ್ಸ್ಟಿಟ್ಯೂನ್ಸಲ್ಲಿ ನಿಂತ್ಕೋಬೇಕಂತ ಹೇಳಿ ಪ್ರತಿಯೊಬ್ಬರು ಹೋಗಿ ವೋಟ್ ಮಾಡಿ ಬರಬೇಕು. ಸೊ ಆ ಥರದ ಡೆಮೋಕ್ರಸಿ ನಮ್ಮಲ್ಲಿ ಬೇಕಾಗಿಲ್ಲ. ಅದನ್ನೆಲ್ಲ ಬನಾನಾ ರಿಪಬ್ಲಿಕ್ ಅಂತಾರೆ. ಇವನ್ ಚೈನಾದವರು ನಾವೇನು ಡಿಕ್ಟೇಟರ್ಶಿಪ್ ಅಂಥೇಳಿ ಒನ್ ಪಾರ್ಟಿ ರೂಲ್ ಅಂತ ಹೇಳಿ ಕ್ಲೇಮ್ ಮಾಡ್ತೀವಿ, ಅವರು ನಾವು ಡೆಮೋಕ್ರಸಿ ಅಂತೇಳಿ ಕ್ಲೇಮ್ ಮಾಡ್ಕೋತಾರೆ. ಸೊ ನಮ್ಮ ಭಾರತ ಒಂದು ರೋಬಸ್ಟ್ ನೇಷನ್, ನಮ್ಮಲ್ಲಿ ಡೈವರ್ಸಿಟಿ ತುಂಬ ಇದೆ. ನಮ್ಮ ದೇಶದಲ್ಲಿ ಆ ಥರ ಆಗಬಾರ್ದು. ಇನ್ನೊಂದು ಪ್ರೆಸೆಂಟ್ ಟ್ರೆಂಡ್ ಏನು ನಡೀತಾ ಇದೆ ಅಂದರೆ ಒಲಿಗಾರ್ಕಿ ಅಂತ ಹೇಳ್ತಾರೆ. ಅಂದರೆ ಶ್ರೀಮಂತರು ಶಾಸಕರಾಗೋದು ಅಥವಾ ಶಾಸಕರಾದ ಮೇಲೆ ಶ್ರೀಮಂತರಾಗೋದು. ಕೋಟ್ಯಾಧಿಪತಿ ಅಂದರೆ ಕೋಟಿ ಇದ್ದವರು ಶಾಸಕರಾಗ್ತಾರೆ, ಇಲ್ಲ ಶಾಸಕರಾದ ಮೇಲೆ ಕೋಟಿ ಆಗುತ್ತೆ. ಸೊ ಆ ಥರದ್ದು ಈಗ ನಾವು ಅಮೆರಿಕಾದಲ್ಲೆಲ್ಲ ಟ್ರೆಂಡ್ಸ್ ನೋಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಒಬ್ಬ ಉದ್ಯಮಿ, ಅವನೊಬ್ಬ ಬಿಸ್ನೆಸ್ ಮ್ಯಾನ್, ಅವನು 1000 ಕೋಟಿ ಒಡೆಯ. ಸೊ ಅಲ್ಲಿ ಏನು ಲಿಮಿಟ್ ಆಫ್ ಎಕ್ಸ್ಪೆನ್ಸಸ್ ಫಾರ್ ಎಲೆಕ್ಷನ್ ಏನಿದೆ ಅಲ್ಲ, ಅದು ಇಲ್ಲ. ಒಬ್ಬ ರಾಜಕಾರಣಿ ಅವರಿಗೆ ಎಷ್ಟು ಹಕ್ಕಿದೆ, ಸಾಮರ್ಥ್ಯ ಇದೆ, ಅಷ್ಟು ಸ್ಪೆಂಡ್ ಮಾಡ್ಬೋದು. ಬಟ್ ನಮ್ಮ ದೇಶದಲ್ಲಿ ಆ ಥರ ಇಲ್ಲ. ಒಬ್ಬ ಕ್ಯಾಂಡಿಡೇಟ್ MLA ಆಗಬೇಕಂದ್ರೆ, ಒಬ್ಬ ಕ್ಯಾಂಡಿಡೇಟ್ MP ಆಗಬೇಕಂದ್ರೆ ಅವರಿಗೆ ನಮ್ಮ ಎಲೆಕ್ಷನ್ ಕಮಿಷನ್ ಹಾಕಿರೋ ಲಿಮಿಟಲ್ಲೇ ಅವರು ಸ್ಪೆಂಡ್ ಮಾಡಬೇಕಾಗತ್ತೆ, ಎಕ್ಸ್ಪೆನ್ಸಸ್ ಎಲ್ಲ ತೋರಿಸ್ಕೋಬೇಕಾಗತ್ತೆ. ಸೊ ನಾವು ಆ ಥರ ನೋಡಿದ್ರೆ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಈ ಥರದ ರಿಸ್ಟ್ರಿಕ್ಷನ್ ನಮ್ಮಲ್ಲಿ ಬಂದರೆ ನಾವು ಈ ಆಲಿಗಾರ್ಕಿ ಅಂತ ಏನು ಹೇಳ್ತೀವಿ, ಶ್ರೀಮಂತರು ರಾಜಕಾರಣಿಗಳಾಗೋದು ಏನಂತ ಹೇಳ್ತೀವಿ, ಅದನ್ನೆಲ್ಲ ಕಡಿವಾಣ ಹಾಕ್ಬೋದು. ಸೊ ತುಂಬ ಲೂಪ್‌ಹೋಲ್ಗಳು ಇದ್ದಾವೆ ಇದರಲ್ಲಿ. ಸೊ ಹಂತವಾಗಿ ನಾವು ಬದಲಾವಣೆಗಳನ್ನು ತರಿಸಬೇಕು. ಅದು ಬದಲಾವಣೆಗಳು ಯಾವಾಗ ಆಗುತ್ತೆ ಅಂದರೆ ನಾನೇನು ಹೇಳಿದೆ ಸ್ಟಾರ್ಟಿಂಗ್, ಕ್ವಾಂಟಿಟಿ ಅಂತೀವಿ, ಕ್ವಾಲಿಟಿ ಅಂತೇಳಿ. ಸೊ ಆ ಕ್ವಾಲಿಟಿ ನಾವು ಪ್ರೋತ್ಸಾಹ ಮಾಡಿದಾಗ, ಆ ಕ್ವಾಲಿಟಿ ಬಗ್ಗೆ ನಾವು ಹುಡುಕಿದಾಗ ಮಾತ್ರ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇನ್ನೂ ನೋಟಾ ಏನು ನಾವು ವೋಟ್ ಮಾಡ್ತೀವಲ್ಲ, ಅದಕ್ಕೆ ಯಾವುದೇ ಪವರ್ ಇಲ್ಲ. ಸೊ ಶೋ ಅಷ್ಟೇ ಆಗುತ್ತೆ, ಎಷ್ಟು ಜನ ವೋಟ್ ಮಾಡಿದ್ರು ನೋಟಾ ಅಂತೇಳಿ. ಬಟ್ ಇನ್ ಕೇಸ್ ನೋಟಾ ಹೈಯೆಸ್ಟ್ ಇತ್ತು, ನಂಬರ್ 1 ನೋಟಾದಲ್ಲಿ ಬಂದಿತ್ತಂದರೆ ಸ್ಟಿಲ್ ಸೆಕೆಂಡ್ ಯಾರು ಬಂದಿರ್ತಾರೆ ಅವರೇ ಎಲೆಕ್ಟ್ ಆಗೋದು. ಬಟ್ ನೋಟಾ ಅಂಥೇಳಿ ಮತ್ತೆ ರಿಎಲೆಕ್ಷನ್ ಆಗಲ್ಲ. ಸೊ ಅಂಥದ್ರಲ್ಲಿ ಒಂದು ಸ್ವಲ್ಪ ಕಾನೂನು ಬದಲಾವಣೆಗಳು ಬೇಕಾಗುತ್ತೆ. ಇನ್ ಕೇಸ್ ನಮ್ಮಲ್ಲಿರೋ ಎಲ್ಲ ಜನರು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಒಂದು ಬೇರೆ ಕ್ಯಾಂಡಿಡೇಟ್ಸ್ಗೆ ಒಂದು ಅಪರ್ಚುನಿಟಿ ಕೊಡಬೇಕಾಗತ್ತೆ. ಸೊ ಅಲ್ಲಿ ನಾವು ವೋಟರ್ಸ್ ಏನಿದ್ದಾರೆ ಅದನ್ನು ಆ ಕ್ಯಾಂಡಿಡೇಟ್ಸ್ ಎಲ್ಲರನ್ನೂ ನಾವು ರಿಜೆಕ್ಟ್ ಮಾಡಿದ್ವಿ ಅಂತೇಳಿ ಒಂದು ಅರ್ಥ ಆಗುತ್ತೆ. ಸೊ ಆ ಥರದ ಬದಲಾವಣೆಗಳು ಬೇಕಾಗುತ್ತೆ. ಈಗಾಗಲೇ ನಮ್ಮ ಎಲೆಕ್ಷನ್ ಕಮಿಷನ್ ಏನಿದೆ, ನಮ್ಮ ದೇಶದ ಎಲೆಕ್ಷನ್ ಕಮಿಷನ್ ಏನಿದೆ, ತುಂಬ ಟೆಕ್ನಾಲಜಿನ ತುಂಬ ಅಳವಡಿಸ್ಕೊಂಡಿದೆ. ತುಂಬ ಥರದ ಫ್ರಾಡ್ಸ್ ಎಲ್ಲ ಸ್ಟಾಪ್ ಮಾಡ್ತಾ ಇದೆ. ಒಂದು 30-40 ಇಯರ್ಸ್ ಹಿಂದ್ಗಡೆ ನಾವೆಲ್ಲ ಕೇಳ್ತಿದ್ವಿ, ಏನು ಬ್ಯಾಲೆಟ್ ಬಾಕ್ಸನ್ನೇ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬ್ಯಾಲೆಟ್ ಬಾಕ್ಸ್ ತೊಗೊಂಡೋಗೋ ಬಸ್ಸನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂಥೇಳಿ. ಆ ಥರದ್ದೆಲ್ಲ ಇವಾಗ ಆಗಲ್ಲ. ಕೌಂಟಿಂಗಲ್ಲಿ ಸುಮಾರು ದಿವಸಗಳಾಗ್ತಿದ್ವು, ಆ ಥರದ್ದಾಗಲ್ಲ. ಬಟ್ ಇನ್ನೂ ಬೇರೆ ದೇಶಗಳಲ್ಲಿ ಈ ಥರದ ಇಶ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆದಾಗ ಕ್ಯಾಲಿಫೋರ್ನಿಯಾ ಅನ್ನೋ ಒಂದು ಸ್ಟೇಟಲ್ಲಿ ಕೌಂಟಿಂಗ್ 47 ದಿವಸಗಳ ತನಕ ನಡೆಯುತ್ತೆ. ಅಂಥ ಸನ್ನಿವೇಶ ನಮ್ಮ ದೇಶದಲ್ಲಿ ಆಗೋ ಚಾನ್ಸೇ ಇಲ್ಲ, ಇಂಪಾಸಿಬಲ್ ಅದು. ಸೊ ಆ ಥರ ನಾವು ನಮ್ಮ ಎಲೆಕ್ಷನ್ ಕಮಿಷನ್ ನಮಗೆಲ್ಲ ಸಪೋರ್ಟ್ ಮಾಡಿ ನಮ್ಮ ದೇಶದಲ್ಲಿ ಈ ಡೆಮೋಕ್ರಸಿ ಮತ್ತು ಪ್ರಜಾಪ್ರಭುತ್ವನ ಬೆಳೆಸ್ಬೇಕಂತ ಹೇಳಿ ತುಂಬ ಟೆಕ್ನಾಲಜಿಕಲ್ಲಿ ಫಾರ್ವರ್ಡ್ ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಯೂತ್, ನಾವೇನು ಪ್ರತಿ ವರ್ಷ 5-6 ಕೋಟಿ ಜನ ಯೂತ್ಸ್ ಅಂದರೆ 18+ ಆಗ್ತಾರೆ, ಯಾರು ವೋಟ್ ಮಾಡೋಕ್ಕೆ ಬರ್ತಾರೆ. ಸೊ ಅವರಿಗೆ ಸ್ವಲ್ಪ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಏನಾಗ್ತಿದೆ ಅಂದರೆ ನೋಡಿ, ಈಗ ನಮ್ಮಲ್ಲಿ ಅರ್ಬನೈಸೇಷನ್ ಎಲ್ಲಿ ಕಮ್ಮಿ ಇದೆ, ಫಾರ್ ಎಕ್ಸಾಂಪಲ್ ನಮ್ಮ ನಾರ್ತ್ ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ 65-70% ವೋಟಿಂಗ್ ಆಗುತ್ತೆ ಯಾವುದೇ ಒಂದು ಎಲೆಕ್ಷನ್ ಇದ್ದರೆ. ಬಟ್ ಅದೇ ಬೆಂಗಳೂರಿಗೆ ಹೋಗ್ಬಿಟ್ರೆ 35-40% ವೋಟಿಂಗ್ ಆಗುತ್ತೆ. ಯಾಕಪ್ಪ ಅಂದರೆ ಮೋಸ್ಟ್ ಆಫ್ ದ ಯೂತ್ ಯಾರು IT ಕಂಪ್ನಿ ಕೆಲಸಕ್ಕೆಲ್ಲ ಹೋಗ್ತಾರೆ ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ, ಅಲ್ಲಿ ಸೆಟಲ್ಡ್ ಆಗಿದ್ದಾರೆ. ಅವರಿಗೊಂದು ಇದೊಂದು ರಜಾ ದಿನ ಥರ ಆಗುತ್ತೆ. ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ವೋಟಿಂಗ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ನಾವು ನಮ್ಮ ಮಕ್ಕಳು ಅಂದರೆ ಆ ಯೂತ್ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದವರು ಯಾರೂ ಅಲ್ಲ, ನಮ್ಮ ಮಕ್ಕಳುಗಳೇ, ನಮ್ಮ ಫ್ಯಾಮಿಲಿಯವರೇ, ನಮ್ಮೂರವರೇ, ಇಲ್ಲಿಂದ ಮೈಗ್ರೇಟ್ ಆಗಿ ಅಲ್ಲಿ ಹೋಗಿರೋರೆ. ಸೊ ನಾವು ಎಲ್ಲಿ ತನಕ ಆ ಅವೇರ್ನೆಸ್ ಅವರಲ್ಲಿ ಕ್ರಿಯೇಟ್ ಮಾಡಲ್ಲ, ಅಲ್ಲಿ ತನಕ ನಾವು ಏನು ಹೇಳ್ತಾಯಿದ್ದೀವಿ, ಆ ಕ್ವಾಲಿಟಿ ಬಗ್ಗೆ ಏನು ಮಾತಾಡ್ತಿದ್ದೀವಿ, ಆ ಕ್ವಾಲಿಟಿ ಸಿಗಲ್ಲ. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಂಥೇಳಿ ನಾವು ಮತದಾರ ದಿನಾಚರಣೆ ಎಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಡೆಫಿನೆಟ್ಲಿ ಇದೊಂದು ನೈತಿಕ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ತೊಗೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೂ ಮತದಾನದ ಪವರ್ ಏನಿದೆ ಅದರದ್ದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಪ್ರತಿಯೊಬ್ಬರಿಗೂ ನಾವು ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡಿದರೂ ಆಗಲಿಲ್ಲ ಅಂದರೆ ಕೆಲವೊಂದು ಸಲ ಫೋರ್ಸ್ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಮತದಾನ ಮಾಡಿಸ್ಬೇಕು. ಡೆಫಿನೆಟ್ಲಿ ಇನ್ನು ಫ್ಯೂಚರ್ ಬರೋ ದಿನಗಳಲ್ಲಿ ಬದಲಾವಣೆಗಳಾಗುತ್ತೆ.
ನಮ್ಮ ದೇಶದಿಂದ ಮತದಾರರಿಗೆ ಮತವನ್ನು ಮಾಡುವ ಧೈರ್ಯವನ್ನು ಕೊಡಬೇಕಾಗಿದೆ. ಅವರಿಗೆ ಜಾಗೃತಿಯನ್ನು ಮೂಡುವಂತ ಪ್ರಯತ್ನ ನಡೀತಾ ಇದೆ. ನಮ್ಮ ದೇಶದ ಸಂವಿಧಾನ ಬಂದು 1950 ಜನವರಿ 26ಕ್ಕಿಂತ ಒಂದು ದಿನ ಮುಂಚೆ ನಮ್ಮ ಭಾರತದ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರ್ತದೆ. ಅದರ ನೆನಪಿಗಾಗಿ, ಚುನಾವಣಾ ಆಯೋಗದ ಸಭೆ ನೆನಪಿಗಾಗಿ